ಇರಾನ್ ಈಸ್ ನಾಟ್ ಅಂಡರ್ ಖಮೇನಿ. ಮೊಜ್ತಬಾ ಖಮೇನಿ ಅಂಡರ್ನಲ್ಲಿಲ್ಲ. IRGC ಅವರು ಹಿಡಿತಕ್ಕೆ ತಗೊಂಡ್ಬಿಟ್ಟಿದ್ದಾರೆ ಇರಾನನ್ನು. ಮೊಜ್ತಬಾ ಖಮೇನಿದು ಏನೂ ನಡೀತಿಲ್ಲ, ಪೆಜೆಶ್ಕಿಯನ್ದು ಏನೂ ನಡೀತಿಲ್ಲ. ಅಂದರೆ ಒಂದು ಕಟ್ಟರ್ ಇಸ್ಲಾಮಿಕ್ ಆಡಳಿತ ಹೆಂಗಿರುತ್ತೆ ಅನ್ನೋದು ಅರ್ಥನೇ ಆಗಿಲ್ಲ ಟ್ರಂಪ್ಗೆ. ಅದು ನೆತನ್ಯಾಹುಗೆ ಅರ್ಥ ಆಗಿದೆ. ನೆತನ್ಯಾಹು ರಿಪೀಟೆಡ್ಲಿ ಟೆಲ್ಸ್, IRGCಯ ಕಟ್ಟ ಕಡೆಯ ಸೈನಿಕ ಬದುಕಿರೋ ತನಕನೂ ಇಡೀ IRGC ಇದೆ ಅಂತಾನೆ ಅರ್ಥ. ಅದು ಅಂಥ IRGC ಕೈಗೆ ಇರಾನ್ ಹೋಗಿದೆ. ಈಗ ಏನು ಮಾಡ್ಬೋದು ಅವರು? ನೆನಪಿಟ್ಕೊಳ್ಳಿ, ಅವ್ರು ಯಾರಿಗೂ ಪ್ರಾಣದ ಮೇಲೆ ಆಸೆ ಇಲ್ಲ. ಅವರು ಸಾಯಬೇಕು ಅಂತ ಹೋರಾಡ್ತಾ ಇರೋರು, ಇವರು ಬದುಕಬೇಕು ಅಂತ ಹೋರಾಡ್ತಾ ಇರೋರು. ಯಾರು ಗೆಲ್ತಾರೆ? ಅಟ್ ದ ಎಂಡ್ ಈ ಯುದ್ಧದಲ್ಲಿ ಗೆಲ್ಲೋದು ಅಂದರೆ ಏನು? ಗೆಲ್ಲೋದಂದರೆ ಏನು? ಅಮೇರಿಕಾ ರೆಜಿಮ್ ಚೇಂಜ್ ಮಾಡಿದರೆ ಗೆದ್ದಂಗೆ, ಅಮೇರಿಕಾ ಇರಾನ್ ತಯಾರಿಸಿದ್ದ ಆ ಯುರೇನಿಯಮನ್ನು ವಶಪಡಿಸಿಕೊಂಡರೆ ಗೆದ್ದಂತೆ, ಇರಾನ್ ಶರಣಾಗತವಾಗುವಂತೆ ಮಾಡಿದರೆ ಗೆದ್ದಂತೆ, ಹಂಗೆ ಮಾಡಿದರೆ ಗೆದ್ದಂತೆ, ಹಿಂಗೆ ಮಾಡಿದರೆ ಗೆದ್ದಂತೆ, ಎಲ್ಲ ಓಕೆ. ಇರಾನ್ ಏನು ಮಾಡಿದ್ರೆ ಗೆದ್ದಂತೆ? ಏನೂ ಮಾಡಬೇಕಾಗಿಲ್ಲ. ಅವರು ತಡ್ಕೊಂಡ್ರೆ ಸಾಕು. ನೀವೆಷ್ಟು ಹೊಡಿತೀರೋ ಹೊಡೀರಿ ಅಂತ ತಡ್ಕೊಂಡ್ರೆ ಸಾಕು, ಗೆದ್ದಂಗೆ ಅವರು. ಅಂಥ ಬ್ಲಂಡರ್ ಒಂದನ್ನು ಮಾಡಿಟ್ಬಿಟ್ರಲ್ಲ ಪುಣ್ಯಾತ್ಮ ಡೊನಾಲ್ಡ್ ಟ್ರಂಪು. ಇಲ್ಲದೆ ಇರೋ ಸಮಸ್ಯೆ ಈಗ ಹಾರ್ಮುಜ್ ಜಲಸಂಧಿ. ಯಾವನಿಗೆ ಗೊತ್ತಿತ್ತು ಹಾರ್ಮುಜ್ ಜಲಸಂಧಿಯ ಬಗ್ಗೆ? ಅಲ್ಲೇನಾದ್ರು ಪ್ರಾಬ್ಲಮ್ ಆಗಿದ್ರೆ ತಾನೇ ಗೊತ್ತಿರೋದಕ್ಕೆ. ಹಡಗುಗಳು ಆರಾಮಾಗಿ ಹೋಗ್ತಿದ್ವು, ಆರಾಮಾಗಿ ಬರ್ತಿದ್ವು. ಫೆಬ್ರವರಿ 28ರಿಂದ ಸೀನೇ ಚೇಂಜ್ ಅಲ್ಲ. ಈಗ ಹಾರ್ಮುಜ್ ಜಲಸಂಧಿನ ಏನು ಮಾಡ್ತೀರಿ ಅಂದರೆ, ಇವ್ರು ಹೇಳೋದು ನಮ್ಮ ಹತ್ರ ಆಯಿಲ್ ಇದೆ, ನಮ್ಮಿಂದ ತಗೊಳ್ಳಿ. ಇಲ್ಲ ಬೇಡಪ್ಪ, ನಿಮ್ಗೆ ಅಲ್ಲಿದೆ ಆಯಿಲ್ ಬೇಕು ಅನ್ನೋದಿದ್ರೆ ಅದನ್ನು ಬಗೆಹರಿಸ್ಕೊಳ್ಳಿ ನೀವೇ. ನಮಗೇನು ಆಯಿಲ್ ಅಲ್ಲಿಂದ ಬರೋದಿಲ್ಲ. ಸ್ವಲ್ಪ ಏನೋ ಬರುತ್ತೆ, ದಟ್ಸ್ ಓಕೆ, ನಮ್ಮ ಹತ್ರ ಸಫಿಷಿಯೆಂಟ್ ಆಯಿಲ್ ಇದೆ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಇದನ್ನು.